ನಮಸ್ತೆ. ಇದು ಶಿವಮೊಗ್ಗ ಪ್ರೈವೇಟ್ ಬಸ್ ಸ್ಟ್ಯಾಂಡ್ ಅಪೋಸಿಟ್ ಹಗ್ಗಲ್ಲದ ನಡೀತಾ ಇದೆ ಇಲ್ಲಿ ವೇಷವಾಟಿಕೆ. ಏನಪ್ಪಾ ಅಂತಂದ್ರೆ ಇದು ಶಿವಮೊಗ್ಗ ಪ್ರೈವೇಟ್ ಬಸ್ ಸ್ಟ್ಯಾಂಡ್ ಅಪೋಸಿಟ್ ಮಂಗಳಮುಖಿಯರು ಅಮಾಯಕರನ್ನ 17 ವರ್ಷ 18 ವರ್ಷ 20 ವರ್ಷದವ್ರನ್ನ ಕರ್ಕೊಂಡ್ ಬರ್ತಾ ಇದಾರೆ. 500,000 ಅನ್ಕೊಂಡು. ಇದು ಪೊಲೀಸ್ ಇಲಾಖೆ ಏನ್ ಮಾಡ್ತಾ ಇದೆ ಇಲ್ಲಿ? ಪೊಲೀಸ್ ಇಲಾಖೆಗೆ ಮಾಹಿತಿ ಇದ್ದೇ ಇರುತ್ತೆ. ಪೊಲೀಸ್ ಇಲಾಖೆ ಏನ್ ಮಾಡ್ತಾ ಇದೆ ಅದ್ರ ಬಗ್ಗೆ ಮಾಹಿತಿ ಬೇಕಲ್ಲ, ಇದನ್ನ ತನಿಖೆ ಮಾಡಬೇಕಲ್ಲ, ನಿಲ್ಲಿಸ್ಬೋದು. ಎಲ್ಲಪ್ಪ ಅಂತಂದ್ರೆ ಶಿವಮೊಗ್ಗ ಪ್ರೈವೇಟ್ ಬಸ್ ಸ್ಟ್ಯಾಂಡ್ ಸರ್ಕಲ್ ಹತ್ರನೇ, ಇದು ಏನು ದೂರ ಏನಲ್ಲ, ಪ್ರೈವೇಟ್ ಬಸ್ ಸ್ಟ್ಯಾಂಡ್ ಸರ್ಕಲ್ ಹತ್ರನೇ. ಪೊಲೀಸ್ ಇಲಾಖೆ ನಿಲ್ಲಿಸ್ಬೋದಲ್ಲ, ಬೇಡ ಬಿಟ್ಟು ಯಾವ್ದಾದ್ರು ನ್ಯೂಸ್ ಮಾಡೋದು ಅವ್ರನ್ನ ಹಿಡಿದಿವಿ ಇವ್ರನ್ನ ಹಿಡಿದಿವಿ ಅನ್ನೋ ಬದ್ಲಿ ಪೊಲೀಸ್ ಇಲಾಖೆ ನಿಲ್ಲಿಸಿ ತಡಬಹುದು. ಇಲ್ಲಿ ಅಡ್ರೆಸ್ ಬೇಕಂದ್ರೆ ಪೂರ್ತಿ ಲೊಕೇಶನ್ ಹಾಕ್ತೀನಿ ನಾನು. ಇಲ್ಲೇ ಇದು ಪ್ರೈವೇಟ್ ಬಸ್ ಸ್ಟ್ಯಾಂಡ್ ಅಪೋಸಿಟ್ ನಡೀತಾ ಇರೋದು. ಸಣ್ಣ ಸಣ್ಣ ಅಮಾಯಕರನ್ನ ಕರ್ಕೊಂಡ್ ಬರ್ತಾರೆ. 17 ವರ್ಷ 18 ವರ್ಷ 20 ವರ್ಷ. ಇದು ನೋಡಬಹುದು ನೀವು, ಲೊಕೇಶನ್ ಪಕ್ಕಾ ಲೊಕೇಶನ್. ಇದ್ರ ಬಗ್ಗೆ ಮಾಹಿತಿ ಇಲ್ವಾ ನಿಮಗೆ? ಯಾವ್ದ್ಯಾವ್ದೋ ನ್ಯೂಸ್ ಮಾಡ್ಬಿಟ್ಟು ಯಾವ್ದ್ಯಾವ್ದೋ ಪಬ್ಲಿಸಿಟಿ ಮಾಡ್ತೀರಾ TRPಗೋಸ್ಕರ. ಡಿಪಾರ್ಟ್ಮೆಂಟಿಗೆ ಗೊತ್ತಿದ್ದೇ ಇರುತ್ತೆ ಇಲ್ಲಿ ಹಗ್ಗಿಲ್ದೆ ನಡೀತಾ ಇರೋದು ವೇಷವಾಟಿಕೆ. ಅದು ಮಂಗಳಮುಖಿಯರು 17 ವರ್ಷ 18 ವರ್ಷದ ಹುಡುಗರನ್ನ ಕರ್ಕೊಂಡ್ಬಂದು ನೋಡಬಹುದು. ತೋರ್ಸ್ ನಿಮಗೆ, ಇಲ್ಲೇ ಸುಮಾರು ಜನ ಇದ್ದಾರೆ, ಸಿಕ್ಕಾಪಟ್ಟೆ. ನೋಡಿ, ಇದ್ರ ಬಗ್ಗೆ ಕ್ರಮ ತಗೊಳ್ಳಿ. ಬಿಟ್ಟಿ ಯೋಜನೆ ಬಗ್ಗೆ ಅದ್ರ ಬಗ್ಗೆ ಇದ್ರ ಬಗ್ಗೆ ಪಬ್ಲಿಸಿಟಿ ಮಾಡಿಬಿಟ್ಟು ಏನೇನೋ ಮಾಡ್ತಿರಲ್ಲ. ಆ ಹೆಲ್ಮೆಟ್ ಹಾಕೊಂಡು ಹೋಗ್ಲಿಲ್ಲ, ಅವನ ಹತ್ರ ಗಾಡಿ ಲೈಸೆನ್ಸ್ ಇಲ್ಲ, DL ಇಲ್ಲ, ಅದೆಲ್ಲ ಕೇಸ್ ಹಾಕೋ ಬದ್ಲಿ ಇದ್ರ ಬಗ್ಗೆ ಬಂದ್ಬಿಟ್ಟು ಕೇಸ್ ಹಾಕಿ ಇದ್ರ ಬಗ್ಗೆ ಕ್ರಮ ತಗೊಳ್ಳಿ ಫಸ್ಟ್. ಅಷ್ಟು ಹೇಳಕ್ ಇಷ್ಟಪಡ್ತೀನಿ. ನಮಸ್ತೆ.